ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದರೆ ನೋಸ್ ಪಿನ್ ಬಗ್ಗೆ. ಅಂದರೆ ಮುಗ್ಬೊಟ್ಟು ಇವಾಗ ಎಲ್ಲರೂ ದೊಡ್ಡ ದೊಡ್ಡದಾಗಿ ಮುಗ್ಬೊಟ್ಟು ಹಾಕೊಳ್ಳೋದು ಒಂದು ಟ್ರೆಂಡಿಂಗ್ ಆಗ್ಬಿಟ್ಟೈತಿ. ಸೊ ನನ್ನ ಹತ್ರ ಕೂಡ ಕೆಲವೊಂದು ಕಲೆಕ್ಷನ್ಸ್ ಇತ್ತು, ತುಂಬಾನೇ ಏನಿಲ್ಲ, ಸ್ವಲ್ಪ ಸ್ವಲ್ಪ ಇತ್ತು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೆ. ಸೊ ಯಾಕೆ ವಿಡಿಯೋನ ಲೇಟ್ ಮಾಡೋಣ? ಸೊ ಎಲ್ಲರೂ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ. ನನ್ನ ಹತ್ರ ಯಾವ ಕಲೆಕ್ಷನ್ ಐತಿ ಅಂತೇಳಿ ನಿಮ್ಗೇನಾದ್ರೂ ಇದು ಇಷ್ಟ ಆದರೆ ಖಂಡಿತ ನೀವು ತಗೊಳ್ರಿ. ಸೊ ನೋಡ್ರಿ, ನನ್ನ ಹತ್ರ ಇರೋ ಕೆಲವೊಂದು ಕಲೆಕ್ಷನ್ಸು ನೀವು ನೋಡ್ಬೋದು. ಇಷ್ಟೇ ಇರೋದು ನನ್ನ ಹತ್ರ, ಏನು ಜಾಸ್ತಿ ಇಲ್ಲ. ಕೆಲವೊಂದು ಡೈಮಂಡ್ ಇದ್ರೆ ಕೆಲವೊಂದು ನಾರ್ಮಲ್ ಐತಿ. ಒಂದೊಂದಾಗಿ ನಾನು ನಿಮಗೆ ತೋರಿಸ್ತೀನಿ ಇದು ಯಾವ್ಯಾವ ಥರ ಐತಿ, ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಪ್ರೈಸ್ ಅಂತ ಕೂಡ ನಾನು ಹೇಳ್ತೇನೆ. ಮತ್ತೆ ಸಾಲದಕ್ಕೆ ಇದು ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಕೂಡ ನೀವು ನಾ ಹೇಳ್ತೇನೆ. ನೀವು ನೋಡ್ಬೋದು. ವಾವ್, ಚೆನ್ನಾಗಿ ಕಾಣಿಸ್ತೈತಿ ನನಗೆ ಮಾತ್ರ. ಇನ್ನು ನಾನು ಕೆಲವೊಂದು ಕಲೆಕ್ಷನ್ ನಾನು ಮಾಡ್ಕೋಬೇಕು, ಇದ್ರೊಳಗಿನ ನಾನು ತಗೋಬೇಕನ್ನೋ ಆಸೆ ಭಾಳ ಐತಿ. ಬಟ್ ಎಲ್ಲಿ ನನಗೆ ನಾನು ಇಷ್ಟಪಟ್ಟಿರೋ ಕಲರೇ ನನಗೆ ಸಿಗ್ತಾ ಇಲ್ಲ. ಸೊ ಇನ್ನು ನೋಡೋಣ, ಇನ್ನೂ ಟೈಮ್ ಐತಿ, ನಾನು ಹುಡುಕ್ಬೋದು ಇನ್ನು. ಸೊ ನನಗಿಷ್ಟ ಆಗಿದ್ದು ನನಗೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ನಾನು ಅದನ್ನು ರೆಡಿ ಮಾಡಿಸ್ಬೋದು. ಸೊ ಇದ್ರೊಳಗೆ ಫಸ್ಟ್ನೇದು ನಂದು ಇದು ಇದು ನೋಡ್ಬೋದು ನೀವು. ಪ್ಲೇನ್ ಐತಿ, ಇದು ರೌಂಡ್ ಥರ. ಇದು ಆ್ಯಕ್ಚುಲಿ ನನ್ನ ಹತ್ರ ಎರಡು ಐತಿ. ಇದು 916. ನಾನು ತಗೊಂಡಿರೋದು ಇದನ್ನು ಮಲಬಾರ್ ಒಳಗೆ. ಇದ್ರ ಪ್ರೈಸು ಒಂದೊಂದು 3,500 ಬಿದ್ದಿರ್ಬೋದು. ಇದು ಅವಾಗ ಎರಡು ಒಂದೇ ಸಾರಿ ತೊಗೊಂಡಿದ್ದೆ ನಾನು, ಸೆಕೆಂಡ್ ಸ್ಟಡ್ ಮಾಡ್ಕೊಳಕ್ಕಂತೆ ತೊಗೊಂಡಿರೋದು. ಬಟ್ ಇದನ್ನ ನಾನು ಒಂದು ಸೈಡ್ ಕೂಡ ಹಾಕೋಬೋದು, ಈ ಥರ ಮೂಗೊಳಗೆ ಕೂಡ ನೋಸ್ಪಿನ್ನಾಗ ನಾನು ಯೂಸ್ ಮಾಡ್ಬೋದು ಇದನ್ನು. ಸೊ ನೆಕ್ಸ್ಟ್ ತೋರಿಸ್ತೇನೆ ಇವಾಗ ನಾನು. ಇದು ಗ್ರೀನ್ ಕಲರು. ಆ್ಯಕ್ಚುಲಿ ಇವತ್ತು ಮೊನ್ನೆ ಅಕ್ಷಯ ತೃತೀಯ ದಿನ ನಾವು ಹೊಸಪೇಟೆಗೆ ಹೋಗಿದ್ವಿ. ಅಲ್ಲಿ ಏನಾದರೂ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡ್ಕೊಳ್ಳೋಣ, ದೊಡ್ಡದಾಗಿ ಮಾಡಲಿಲ್ಲ ಅಂದರೂ ಒಂದು ಚಿಕ್ಕದಾಗೇನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ನನಗೆ ನೋಸ್ ಪಿನ್ ತೊಗೋಬೇಕು ಅಂದ್ಕೊಂಡೆ. ಬಟ್ ಅದರೊಳಗೆ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಇದು ಏನೋ ಇಷ್ಟ ಆಯಿತು, ಸದ್ಯಕ್ಕೆ ಇದನ್ನಾದ್ರೂ ತೊಗೊಳೋಣ, ಈ ಕಲರ್ ಇಲ್ಲ ಅಂಥೇಳಿ ಈ ಕಲರ್ ತೊಗೊಂಡೆ ನಾನು. ಚೆನ್ನಾಗಿ ಕಾಣಿಸ್ತೈತಿ, ಸ್ವಲ್ಪ ಬಿಗ್ ಸೈಜ್ ಐತಿದು. ವಾವ್, ಚೆನ್ನಾಗೈತಲ್ಲ. ಎಲ್ಲ ಕಲರು ಇರ್ಬೇಕು ನಮ್ಮ ಹತ್ರ, ಯಾವುದೂ ಇಲ್ಲಪ್ಪ ಅನ್ಬಾರ್ದು. ನಾವು ಜಾಸ್ತಿ ರೇಟಿಂದ ತೊಗೊಳಕ್ಕಾಗಲಿಲ್ಲ ಅಂದರೂ ಕಡಿಮೆ ರೇಟಿಂದ ಆದ್ರೂ ನಾವು ತೊಗೊಳ್ಳೇವೆ. ಇವಾಗ ಎಲ್ಲರೂ ಜಾಸ್ತಿ ದೊಡ್ಡದೇ ಹಾಕೋತಾರಲ್ಲ, ಅದು ನೋಡಿದ್ರೆ ಇನ್ನೊಂದ್ಸತ್ತಪ್ಪ ಅಂದರೆ ನಾವು ಹಾಕೋಬಾರ್ದು ಯಾಕಪ್ಪ ಅಂತ ಅನ್ನೋ ಒಂದು ಫೀಲಿಂಗ್. ನೀವು ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂತ ಹೇಳಿ. ನೋಡ್ರಿ, ಇವಾಗ ಕರೆಕ್ಟಾಗಿ ಕಾಣಿಸ್ತದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 6,700 ರೂಪಾಯಿ ಕೊಟ್ಟಿದ್ದೆ ನಾನು. ಇಲ್ಲೇ ಹಾಸ್ಪಿಟಲ್ ಮಲಬಾರ್ ಒಳಗೆ ತೊಗೊಂಡಿರೋದು ಇದು. ಇದೇನು ಡೈಮಂಡ್ ಗಿಮಂಡ್ ಏನಿಲ್ಲ, ನಾರ್ಮಲ್ ತೊಗೊಂಡ್ರು ದೊಡ್ಡ ದೊಡ್ಡ ಶೋರೂಮ್ ಒಳಗೆ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ ಅವರು. ಇದು 6,700 ರೂಪಾಯಿ ಕೊಟ್ಟಿದ್ದೆ ನಾನು ಮೊನ್ನೆನೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಇದು ಡೈಮಂಡ್. ಇದನ್ನು ತೊಗೊಂಡಿರೋದು ಫಸ್ಟ್ ನಾನು ಕಲ್ಯಾಣ ಜ್ಯುವೆಲ್ಲರ್ಸ್ ಒಳಗೆ, ಹುಬ್ಳಿ ಒಳಗೆ ತೊಗೊಂಡಿರೋದು ಇದು ನಾನು. ಇದು ಕಾಣಿಸ್ಬೋದು ಅಂದ್ಕೊಂಡು ನಿಮಗೆ ನಾನು. ಸ್ವಲ್ಪ ಯಾಕೋ ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಇಲ್ಲಿ ಕಾಣಿಸ್ಬೋದೇನೋ. ನೀವು ನೋಡ್ಬೋದು, ಒಂಥರ ಡಿಫ್ರೆಂಟ್ ಡಿಸೈನ್ ಇರ್ತಕ್ಕೆ. ನೆಕ್ಸ್ಟ್ ಇನ್ನೊಂದು ನೋಸ್ ಪಿನ್ನು ನೀವು ನೋಡ್ಬೋದು. ಇದನ್ನು ಈ ಕಡೆ ತೋರಿಸಿದ್ರೆ ಕ್ಲಾರಿಟಿ ಕಾಣಿಸ್ತತಿ. ಈ ನನ್ನ ಮುಖದ್ದು ಬ್ರೈಟ್ನೆಸ್ಸಿಗೆ ಇದು ಕಾಣಿಸ್ತಾನೆ ಇಲ್ಲ. ಈ ಸೈಡ್ ಹಿಡಿಬೇಕು ಇದನ್ನ. ನೋಡ್ರಿ, ಇವಾಗ ಕರೆಕ್ಟಾಗಿ ನಾನು ಹೇಳ್ದಂಗೆ ಕರೆಕ್ಟಾಗಿ ಇಲ್ಲೇ ಅದು ಕರೆಕ್ಟಾಗಿ ಕಾಣಿಸ್ತೈತಿ. ಇದು ನೋಡ್ಬೋದು. ಇದೇನೋ ಇದನ್ನಲ್ಲ, ಇದು 916. ಬಟ್ ಭಾಳ ಹಳೇದು, ಇದು ಹಳೇದು. ನೀವು ನೋಡ್ಬೋದು ಎಷ್ಟು ಚೆನ್ನಾಗೈತೆ ಕಲರ್ ಅಂಥೇಳಿ. ಇದನ್ನು ಸದ್ಯಕ್ಕೆ ನಾನು ಬೇರೆ ಮಾಡಿಲ್ಲ. ಡೈಮಂಡ್ ಗಿಮಂಡ್ ಏನಲ್ಲ, ನಾರ್ಮಲ್ ಇದು. ಇದಕ್ಕೆ ನಾನು ಅವಾಗ ಮೋಸ್ಟ್ಲಿ ಒಂದು 1,500 ರೂಪಾಯಿ ಕೊಟ್ಟಿರ್ಬೋದು ಅಷ್ಟೇ. 1,500-1,000 ಅಷ್ಟೇ ಅವಾಗಿನ ಬೆಲೆಗಿದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಂದು ಇನ್ನೊಂದು ಡೈಮಂಡ್ ಕಲೆಕ್ಷನ್. ಈ ಕಡೆ ಕಾಣಿಸೋದೇ ಇಲ್ಲ, ಇದೆ ಆ್ಯಕ್ಚುಲಿ ಈ ಕಡೆ ಗಿಡಿಬೇಕು ನಿಮಗೆ ನಾನು. ನೀವು ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂಥೇಳಿ. ಇದನ್ನು ನಾನು ತೊಗೊಂಡಿರೋದು ಧಾರವಾಡ ಮಲಬಾರ್ ಒಳಗೆ ತೊಗೊಂಡಿರೋದು ನಾನು. ಇದು ನೋಡ್ಬೋದು ನೀವು. ಇದಕ್ಕೆ ನಾನು ಕೊಟ್ಟಿರೋ ಪ್ರೈಸು
11,000. ನೀವು ನೋಡ್ಬೋದು ಹಿಂದ್ಗಡೆ ಕೂಡ ಯಾವ ತರ ಡಿಸೈನ್ ಕೊಟ್ಟಿದ್ದಾರೆ ಅಂತ ಹೇಳಿದಕ್ಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ನೋಸ್ ಪಿನ್ನು. ಆಕ್ಚುಲಿ ಇದು ಸೆಕೆಂಡ್ ಸ್ಟಡ್ ಆಗಿ ಯೂಸ್ ಮಾಡಕ್ಕಂತಾರ 2 ತಗೊಂಬಂದಿದ್ದೆ ನಾನು. ಇದು ನೀವು ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂತ ಹೇಳಿ ಕಲರ್. ಈ ಕಲರ್ ಒಳಗೆ ನಾನು ಸ್ಟಾರ್ ತರ ಒಂದು 6-7 ಹರಳಿರೋ ತಗೋಬೇಕನ್ನತೀನಿ, ಬಟ್ ಅದೆಲ್ಲೂ ಸಿಗ್ತಾ ಇಲ್ಲ. ನೀವು ನೋಡ್ಬೋದು ಎಷ್ಟು ಚೆನ್ನಾಗೈತೆ ಕಲರ್ ಅಂತ ಹೇಳಿ. ವಾವ್, ಇದು 2 ನಾನು ತಗೊಂಡಿರೋದು 4,000 ಕೊಟ್ಟು 2 ತಗೊಂಡಿದ್ದೆ ನಾನು. ಇದನ್ನ ನಾನು ತಗೊಂಡಿದ್ದು ಜಾಯ್ ಲುಕಾಸ್ ಒಳಗೆ, ಹುಬ್ಳಿ ಜಾಯ್ ಲುಕಾಸ್ ಒಳಗೆ ನಾನು ಇದನ್ನ ತಗೊಂಡಿದ್ದೆ. ಸೊ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಇದು ಸೆಕೆಂಡ್ ಸ್ಟಡ್. ಈ ಕಡೆಗೆ ಕಾಣಿಸ್ತಾ ಇಲ್ಲ, ಈ ಕಡೆಗೆ ಹಿಡಿತೀನಿ ಇದನ್ನ. ಸೆಕೆಂಡ್ ಸ್ಟಡ್ ತರಾನೇ ತಗೊಂಡಿದ್ದೆ ನಾನು 2 ಯೂಸ್. ಇದನ್ನ ಏನಕ್ಕೆ ನಾನು ಈ ತರ ತಗೋತೀನಿ ಅಂದ್ರೆ, ಯಾವಾಗ್ಲೂ ಒಂದೇ ಕಲರ್ ಇರ್ತದೆ ಡೈಮಂಡ್. ಯಾವಾಗ್ಲೂ ಈಗ ನಾವು ನಾರ್ಮಲ್ ಆಗಿ ತಗೊಂಡ್ವಿ ಅಂದ್ರೆ ಸ್ವಲ್ಪ ಆಯಿಲ್ ಸ್ವಲ್ಪ ಏನಾದ್ರು ಬಿದ್ರೆ ಡಾರ್ಕ್ ಆಗ್ಬಿಡ್ತದೆ. ಇವಾಗ ನಾವು ನಾರ್ಮಲ್ ತಗೋಬೇಕಂದ್ರೆ ಒಂದು 3-4 ಸಾವಿರ ಬೇಕು. ಇನ್ನೊಂದು 4-5 ಸಾವಿರ, ಒಂದು 10 ಸಾವಿರ ಹಾಕಿದ್ರೆ ನಮಗೊಂದು ಡೈಮಂಡ್ ಈ ತರ ಬಂದ್ಬಿಡ್ತೈತೆ. ಒಂದು 10-12-15 ಸಾವಿರ ಒಳಗನೆ ಈ ತರ ಬಂದ್ಬಿಡ್ತೈತೆ ನಮಗೆ. ಹಗ್ಲೆಲ್ಲ ನಾವು ಶಾಪಿಂಗ್ ಮಾಡೋಕ್ಕಿಂತ ಒಂದೇ ಸಾರಿ ತಗೊಂಡು ಇಟ್ಕೊಂಡ್ಬಿಡ್ಬೋದು. ಇದು ನಾನು 2 ತಗೊಂಡಿದ್ದೀನಿ. ಇದು ನನಗೆ ಬೇಕಂದ್ರೆ ನಾನು ಇದನ್ನ ನೋಸ್ ಪಿನ್ ಆಗಿ ನಾನು ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಇದನ್ನ ತಗೊಂಡಿದ್ದೀನಿ. ಈ ಹಿಂದ್ಗಡೆ ನೋಡ್ಬೋದು ಎಷ್ಟೊಂದು ಸಾಲಿಡ್ ಆಗೈತಿ. ಇದನ್ನ ತಗೊಂಡಿದ್ದು ನನ್ನ ಮಲಬಾರ್ ಧಾರವಾಡ ಒಳಗೆ ತಗೊಂಡಿರೋದು. ಇನ್ನೊಂದು ನೋಸ್ ಪಿನ್ ಡೈಮಂಡ್. ಇದನ್ನ ತಗೊಂಡಿದ್ದು ನಾನು ಧಾರವಾಡ ಮಲಬಾರ್ ಒಳಗೆ ತಗೊಂಡಿರೋದು. ಇದನ್ನು 2 ಪೀಸಸ್ಸೇ ತಗೊಂಡಿರೋದು ನಾನು. ಸೆಕೆಂಡ್ ಸ್ಟಡ್ ಫಸ್ಟಿಗೆ ನಾನು ನೋಸ್ ಪಿನ್ನಿಗೆ ಅಂತ ತಗೊಂಡೆ. ಇದು ಚೆನ್ನಾಗಿ ಅನ್ನಿಸ್ತು ನನಗೆ. ಇದಾದ್ಮೇಲೆ ನನಗೆ ಇದಕ್ಕಿಂತ ಇನ್ನೊಂದು ಚೆನ್ನಾಗಿ ಕಾಣಿಸ್ತು ನೆಕ್ಸ್ಟ್ ಟೈಮ್ ಹೋದಾಗ. ಮತ್ತೆ ಇದು ವೇಸ್ಟ್ ಆಗಬಾರ್ದಲ್ಲ ಅಂತೇಳಿ ಇದ್ರ ಜೊತೆಗೆ ನಾನು ಇನ್ನೊಂದು ಇದೇ ತರ ಸೇಮ್ ಇರೋದು ಇನ್ನೊಂದು ತಗೊಂಡೆ ನಾನು. ಅದನ್ನ ಸೆಕೆಂಡ್ ಸ್ಟಡ್ ಆಗಿ ಯೂಸ್ ಮಾಡ್ಬೋದು. ಬೇಜಾರಾದ್ರೆ ನಾವು ಮೂಗೊಳಗೆ ನೋಸ್ ಪಿನ್ ತರನು ಯೂಸ್ ಮಾಡ್ಬೋದು. ನೀವು ನೋಡ್ಬೋದು ಡಿಸೈನ್ ಅಂತೂ ಸಖತ್ತಾಗೈತೆ ಅಂತ ಹೇಳಿ. ವಾವ್, ಏನೋ ನನಗೆ ಹೂ ತರ ಇರೋದಂತರ ಬಹಳ ಇಷ್ಟ ಆಗ್ತದೆ. ಇದಕ್ಕೆ ಎಷ್ಟು ಕೊಟ್ಟಿನೋ ಪ್ರೈಸ್ ನನಗೆ ನೆನಪಿಲ್ಲ. ಇನ್ನೊಂದು ತೋರಿಸ್ತೇನೆ ನಿಮಗೆ ನಾನು. ಇದು ಡೈಮಂಡೇ. ನೀವು ನೋಡ್ಬೋದು. ಇದನ್ನ ನಾನು ಧಾರವಾಡ ಮಲಬಾರ್ ಒಳಗೆ ತಗೊಂಡಿರೋದು. ನೀವು ನೋಡ್ಬೋದು ಇದನ್ನ ಎಷ್ಟು ರಿಚ್ ಐತೆ ಅಂತ ಹೇಳಿ. ಇದು ಡೈಮಂಡೇ. ಇದಕ್ಕೆ ನಾನು ಒಂದು 15 ಸಾವಿರ ಕೊಟ್ಟಿದ್ದೆ ನಾನು. ಇದನ್ನ ಭಾಳ ದಿವಸ ಏನಾಗಿಲ್ಲ ತಗೊಂಡಿದ್ದನ್ನ. ನೀವು ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂತ ಹೇಳಿ. ಬ್ಯಾಕ್ ಎಲ್ಲ ಇದ್ರದ್ದು ಭಾಳ ಫುಲ್ ಇದು ಹೆವಿ ಬರ್ತೈತಿ. ನಾರ್ಮಲ್ ಎಲ್ಲ ತಗೊಂಡ್ರೆ ಇಷ್ಟೊಂದೆಲ್ಲ ಹೆವಿ ಬರಂಗಿಲ್ಲ. ನೋಡ್ಬೋದು ಇದ್ರದ್ದು ಇದು ಕೂಡ ಎಷ್ಟು ಇದನ್ನೈತೆ ಅಂತ ಹೇಳಿ. ನೋಡ್ಬೋದು ಈ ತರ. ಕಾಣಿಸ್ತಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಫೇವ್ರೇಟು ಮೊನ್ನೆ ನಾನು ತಗೊಂಡಿರೋದಂದ್ರೆ ಇದು ಡೈಮಂಡೇ. ಬಟ್ ಇದು ನಾನು ತಗೊಂಡಿರೋದು ಜಾಯ್ ಲುಕಾಸ್ ಹುಬ್ಳಿ ಒಳಗೆ ನಾನು ತಗೊಂಡಿರೋದು ಇದನ್ನ. ಇದು ಒಂದು ಹಾಕ್ಕೊಂಡ್ರೆ ಸಾಕು, ಫುಲ್ ಮೂಗೆಲ್ಲ ತುಂಬ್ಕೊಂಡ್ಬಿಡ್ತೈತಿ, ಅಷ್ಟು ಚೆನ್ನಾಗೈತಿ. ಇದೇ ಥರದೊಳಗೇನೆ ನನಗೆ ಆಸೆ ಇರೋದು ಪಿಂಕ್ ಕಲರ್ ತಗೋಬೇಕು. ಈಗ ಆ್ಯಕ್ಚುಲಿ ನನ್ನ ಹತ್ರ ಗ್ರೀನ್ ಐತಾ, ಪಿಂಕ್ ಕಲರ್ ತಗೋಬೇಕು ಅಂತ ಭಾಳ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆಗೆ. ಇನ್ಸ್ಟಾಗ್ರಾಮ್ ಒಳಗೆ ಒಬ್ಬರದ್ದು ನಾನು ನೋಡಿದೆ, ಅಲ್ಲಿ ತಗೋಬೇಕು ಅನ್ಕೊಂಡ್ರೆ ನನಗೆ ಯಾಕೋ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಇದು ಡೈಮಂಡಿಗೆ ನಾನು 22 ಸಾವಿರ ಕೊಟ್ಟಿದ್ದೀನಿ. ಇದಕ್ಕೆ ಇದೇನೈತಲ್ಲ 916ಗೆ ನಾನು ಕೊಟ್ಟಿರೋದು 22 ಸಾವಿರ ಕೊಟ್ಟು ನಾನು ತೊಗೊಂಡಿದ್ದೀನಿ. ಬಟ್ ಅವ್ರ ಪೇಜ್ ಒಳಗೆ ಹೋದರೆ ನಾರ್ಮಲ್ ಆಗಿನೇ ಇರೋದಕ್ಕೆ 16 ಸಾವಿರ ಚಿಲ್ಲರೆ ಏನೋ ಹೇಳಿದ್ರು ಅವರು. ನನಗೆ ಯಾಕೋ ಹೆವಿ ಅನ್ನಿಸ್ತು. ಅಷ್ಟೊಂದು ಏನಕ್ಕೆ ಕೊಡ್ಬೇಕಪ್ಪ, ಡೈಮಂಡೇ ಬರ್ತಲ್ಲ ಇನ್ನೊಂದು 2 ಸಾವಿರ ಕೊಟ್ಟರೆ ಅಂಥೇಳಿ. ಡೈಮಂಡ್ ಒಳಗೆ ಪಿಂಕ್ ಕಲರ್ ಬರ್ತೈತೋ ಇಲ್ಲೋ ಅಂತ ಅದೇ ನನಗೆ ಸ್ವಲ್ಪ ಡೌಟು. ನೋಡೋಣ, ಇನ್ನೊಂದು 2 ಕಡೆ ಸರ್ಚ್ ಮಾಡಿ
ಮಾಡ್ಸಕ್ಕೆ ಹಾಕಿ ಆದರೂ ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂತ ಹೇಳಿ. ಇನ್ನೊಂದು ತೊಗೊಂಡ್ರೆ ಇದನ್ನು ಕಿವಿಗೆ ಆರಾಮಿದೆ ಓಲೆ ಮಾಡ್ಕೊಂಡು ಕೂಡ ನಾವು ಹಾಕ್ಕೋಬೋದು, ಅಷ್ಟು ಚೆನ್ನಾಗೈತಿ ಇದು. ನನ್ನ ಫೇವ್ರೇಟ್ ಇದು. ಆ್ಯಕ್ಚುಲಿ ನಾನು ಇವಾಗ ಇದನ್ನೇ ವೇರ್ ಮಾಡಿರೋದು. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇದನ್ನು ತೆಗೆದು ಬೇರೆದು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನೇನು ಇಟ್ಕೊಂಡಿದ್ದೀನಲ್ಲ, ಇದು ನೋಸ್ ಪಿನ್ ಅಲ್ಲ ಇದು. ಆ್ಯಕ್ಚುಲಿ ನಾ ಬ್ಯಾಚುಲರ್ ಆಗಿದ್ದ ನಮ್ಮ ಅಕ್ಕ ಅವ್ರು ಕೊಡಿಸಿದ್ದಿದ್ದು. ಅವಾಗ ನಾನು ತೊಗೊಂಡಾಗ ಇದ್ರ ಬೆಲೆ ಎಷ್ಟು ಗೊತ್ತಾ? ಇದ್ರದ್ದು ಇನ್ನೊಂದು ಪೇರ್ ಐತೆ, ಜೊತೆಗೈತೆ. ಇದ್ರದ್ದು ಎಷ್ಟಂದರೆ 500 ರೂಪಾಯಿ. 500ಗೆ ನಮ್ಮ ಅಕ್ಕ ನನಗೆ ಕೊಡಿಸಿದ್ಲು ಇದನ್ನು. ಸೊ ನಾನು ಮದುವೆ ಆಗಿ ಮೊನ್ನೆ ನಮ್ಮ ಅಕ್ಕ ಬೇಡ ಇದು ನಿನಗೋಸ್ಕರ ತೊಗೊಂಡಿರೋದು, ನೀನೇ ಇಟ್ಕೋ ಅಂತ ನನಗೆ ವಾಪಸ್ ಕೊಟ್ಟರು. ಸೊ ನನಗೆ ಅದು ಮೂಗ್ಬಟ್ಟು ಥರ ಹಾಕ್ಕೊಳ್ಳೋಕೆ ಇಷ್ಟ ಆಯಿತು. ಸೊ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂಥೇಳಿ. ಏನೋ ಒಂಥರ ನತ್ತ ಥರ ಹಾಕ್ಕೊಂಡಿದಾರನಪ್ಪ ಅನ್ನೋ ಥರ ಕಾಣಿಸ್ತೈತಿ. ಸೊ ಓವರ್ ಆಲ್ ಆಗಿ ಎಲ್ಲಾನು ಸೇರಿಸಿದ್ರೆ ಇಷ್ಟ ಆಗುತ್ತಾ? ನೀವು ನೋಡ್ಬೋದು. ಪರವಾಗಿಲ್ಲ, ಕಲೆಕ್ಷನ್ ಒಂದು ತಕ್ಕ ಮಟ್ಟಿಗೆ ಐತಿ. ಇನ್ನೂ ಸ್ವಲ್ಪ ಮಾಡ್ಕೋಬೇಕು. ಏನೋ ಹೆಣ್ಮಕ್ಳು ಏನಂದರೆ ಇನ್ನೊಬ್ರು ಯಾರೋ ಒಬ್ರು ಹಾಕೊಂಡು ಹೋದ್ರೆ ಓ ನಾನು ತಗೋಬಾರ್ದಿತ್ತಲ್ಲ ಅದನ್ನು, ಓ ಅವಳಂತ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ನೋ ಒಂದು ಹೊಟ್ಟೆ ಕಿಚ್ಚು. ಯಾರೋ ಒಬ್ಬರ ನೋಸ್ ರಿಂಗ್ ಹಾಕೊಂಡ್ರು, ಏನೋ ಒಂದು ಹಾಕೊಂಡ್ರೆ ನಾವು ಅದು ತೊಗೋಬೇಕನ್ನೋ ಆಸೆ. ಇವಾಗೆಲ್ಲ ನಾನು ವಿಡಿಯೋಸ್ ರೀಲ್ಸ್ ಎಲ್ಲ ನೋಡ್ತಾ ಇರುವಾಗ ಭಾಳ ಜನ ಸಖತ್ತಾಗಿರೋವೆಲ್ಲ ಹಾಕೊಂಡಿರ್ತಾರೆ. ಅವ್ರು ನೋಡ್ದ ನನಗೂ ಅದೇ ಹೊಟ್ಟೆ ಕಿಚ್ಚಾಗೋದು, ಓ ನಾನು ತೊಗೋಬೇಕು ಅಂಥೇಳಿ. ಅದು ಇವಾಗಿರೋ ಗೋಲ್ಡ್ ರೇಟಿಗೆ ಅಷ್ಟೊಂದು ತೊಗೊಳಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದ್ದಾರೆ ಅಂದ್ರೆ ಸಿಲ್ವರ್ ಒಳಗೇ ನೋಸ್ ರಿಂಗು ಎಲ್ಲ ತೊಗೊಂಡಿದ್ದಾರೆ. ನನಗೂ ಸಿಲ್ವರ್ ಒಳಗೆ ಕೆಲವೊಂದು ಐಟಮ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ನೆಕ್ಸ್ಟ್ ಮುಂದ್ಗಡೆ ಏನಾದರೂ ತೊಗೊಂಡ್ರೆ ನಾವು ಖಂಡಿತ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಅದನ್ನೆಲ್ಲ ವಿಡಿಯೋ ಮಾಡಿ ನಾನು ನಿಮ್ಗೆ ತೋರಿಸ್ತೇನೆ. ನೀವು ನೋಡ್ಬೋದು. ನಿಮ್ಗೆ ಯಾರಿಗಾದ್ರೂ ಈ ಥರ ಇಷ್ಟ ಇದ್ದರೆ ನೀವು ಹೋಗಿ ಆ ಶಾಪ್ ಒಳಗೆ ಖಂಡಿತ ತೊಗೋಬೋದು. ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಒಳಗೆ ಹೋಗಿ ನೀವು ಎಷ್ಟು ಚೆನ್ನಾಗಿ ಒಳ್ಳೆ ಪೇಜಸ್ ಅದಾವ. ಅದರೊಳಗೆ ಸಿಲ್ವರ್ ಸಿಗ್ತಾವೆ, ಗೋಲ್ಡ್ ಸಿಗ್ತಾವೆ. ನೀವು ಅದನ್ನ ಖಂಡಿತ ಪರ್ಚೇಸ್ ಮಾಡ್ಬೋದು. ನಾನು ಪರ್ಚೇಸ್ ಮಾಡ್ತೇನೆ. ನೀವು ನೋಡ್ರಿ, ನನ್ನ ಕಲೆಕ್ಷನ್ ಮಾತ್ರ ಇಷ್ಟಿದ್ದಾವೆ. ನನಗಂತೂ ಇದ್ರೊಳಗೆ ಎಲ್ಲದೂ ಇಷ್ಟ ಆಗೈತಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಕಲೆಕ್ಷನ್ ಎಲ್ಲ ಯಾವ ಥರ ಇತ್ತು ಅಂತ ಹೇಳಿ. ಅಷ್ಟೊಂದೇನಿಲ್ಲ, ಸಿಂಪಲ್ ಆಗಿತ್ತು. ಏನಪ್ಪ ಇವಳು ಅಷ್ಟೊಂದೆಲ್ಲ ಹೇಳ್ಕೊತಾ ಇದ್ದಾಳೆ, ಕೊಚ್ಕೋತಾ ಇದ್ದಾಳೆ ಅಂತ ಏನು ಅನ್ಕೋಬೇಡ್ರಿ. ಇದಕ್ಕಂದು ಎಲ್ಲರೂ ಮಾಡ್ತಾ ಇದ್ದಾರೆ. ನಾನು ಹೆವಿ ಜ್ಯುವೆಲರ್ಸ್ದೇ ಮಾಡಿಲ್ಲ. ಅಷ್ಟೊಂದು ಜ್ಯುವೆಲರಿ ನನ್ನ ಹತ್ರ ಕೂಡ ಇಲ್ಲ. ಏನೋ ನನ್ನ ಹತ್ರ ಇರೋ ಲೈಟ್ ಆಗಿರೋದು ನಿಮ್ಗೆ ತೋರಿಸಿದ್ದೀನಿ. ನಿಮಗೂ ಇಷ್ಟ ಆದಾಗ ನೀವು ಈ ಥರ ತೊಗೊಳ್ರಿ. ಇರೋದೊಂದು ಜನ್ಮ, ಹಾಕ್ಕೊಂಡು ಇಷ್ಟಪಟ್ಟು ಮುಗಿದೋಯ್ತು ಕತೆ, ಮತ್ತೇನಿಲ್ಲ. ಸೊ ಇವಾಗ ವೇರ್ ಮಾಡಿರೋ ಸ್ಯಾರಿನೂ ನಾನು ಮೊನ್ನೆ ವಿಡಿಯೋ ಮಾಡಿದ್ನಲ್ಲ, ಅದೇ ಸ್ಯಾರಿ ಮೈಸೂರು ಕ್ರೇಪ್ ಸ್ಯಾರಿ. ಇದು ಕ್ರೇಪ್ ಸಿಲ್ಕ್ ಸ್ಯಾರಿ. ಸಿಲ್ಕೇನು ಪ್ಯೂರ್ ಸಿಲ್ಕ್ ಏನಲ್ಲ. ನನಗೆ ಈ ಕಲರ್ ಮಾತ್ರ ಸಖತ್ತಾಗಿ ಇಷ್ಟ. ಸೊ ಅದನ್ನೇ ಉಟ್ಕೊಂಡು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಇದೇ ನಾನು ವೇರ್ ಮಾಡಿದ್ದೀನಲ್ಲ ಜ್ಯುವೆಲರಿ. ಇದು ಎಷ್ಟು ಗ್ರಾಮ್ ಇರ್ಬೋದು ಅಂತ ನೀವು ಗೆಸ್ ಮಾಡಿ. ಎಷ್ಟಿರ್ಬೋದು? ಒಂದು 60 ತೊಲೆ ಇರ್ಬೋದಾ? ಇಲ್ಲ, ಇದು ಇರೋದು 3 ಗ್ರಾಮು. 3 ಗ್ರಾಮ್ ಒಳಗೆ ಇದಾಗಿರೋದು. ಇದನ್ನೇ ನಾನೇನು ವೇರ್ ಮಾಡಿದ್ದೀನಲ್ಲ ಜುಮ್ಕ, ಈ ಜುಮ್ಕ ಏನು ಗೋಲ್ಡ್ದಲ್ಲ, ಇದು ಸಿಲ್ವರ್ ಜುಮ್ಕನೇ ನಾನು ತೊಗೊಂಡಿರೋದು. ಆ್ಯಕ್ಚುಲಿ ಈ ಥರ ಗೋಲ್ಡ್ ತೊಗೋಬೇಕು ಅಂದ್ಕೊಂಡೆ ನಾನು, ಬಟ್ ಆಗಲಿಲ್ಲ. ಅದಕ್ಕೆ ನಾನು ಈ ಥರ ತೊಗೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊತೇನೆ ನಾನು. ಸೊ ಇದೇ ಥರ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.